ಈ ಪ್ರಾಬ್ಲಮ್ ಅಲ್ಲಿ ಫಾರ್ ದಿ ನಾನ್ ಕನ್ಕರೆಂಟ್ ಫೋರ್ಸ್ ಕೋಪ್ಲೆನರ್ ಸಿಸ್ಟಮ್ ರಿಸಲ್ಟೆಂಟ್ ವಿತ್ ರೆಫರೆನ್ಸ್ ಟು ಎ ಅಂತ ಕೇಳಿದ್ದಾರೆ. ಇಲ್ಲಿ 4 ಫೋರ್ಸ್ ಕೊಟ್ಟಿದ್ದಾರೆ. ಇವು ಎಲ್ಲ ನಾನ್ ಕನ್ಕರೆಂಟ್ ಫೋರ್ಸ್ಗಳು. ಇವು ಯಾವುದು ಫೋರ್ಸ್ ಒಂದೇ ಪಾಯಿಂಟ್ ಇಂದ ಒರಿಜಿನ್ ಅಥವಾ ಒರಿಜಿನ್ ಆಗೋದಿಲ್ಲ ಅಥವಾ ಒಂದೇ ಪಾಯಿಂಟ್ ಕಡೆ ಬಂದು ಕೂಡುವುದಿಲ್ಲ. ಅದಕ್ಕೋಸ್ಕರ ಈ ಫೋರ್ಸ್ ಗಳನ್ನ ನಾನ್ ಕನ್ಕರೆಂಟ್ ಕೋಪ್ಲೆನಾರ್ ಸಿಸ್ಟಮ್ ಅಂತ ನಾನ್ ಕನ್ಕರೆಂಟ್ ಕೋಪ್ಲೆನಾರ್ ಸಿಸ್ಟಮ್ ಅಂತ ಕರಿತೀವಿ. ಕೋಪ್ಲೆನಾರ್ ಅಂದ್ರೆ ಇವು ಎಲ್ಲ ಫೋರ್ಸ್ಗಳು ಒಂದೇ ಪ್ಲೇನ್ ನಲ್ಲಿ ಇದ್ದಾವೆ. ನಾನ್ ಕನ್ಕರೆಂಟ್ ಅಂದ್ರೆ ಒಂದೇ ಫೋರ್ಸ್ ಒಂದೇ ಪಾಯಿಂಟ್ ಇಂದ ಹೋಗ್ತಿಲ್ಲ ಅಥವಾ ಒಂದೇ ಪಾಯಿಂಟ್ ಕಡೆ ಬರ್ತಾ ಇಲ್ಲ. ಅದಕ್ಕೋಸ್ಕರ ಕೋಪ್ಲೆನಾರು ನಾನ್ ಕನ್ಕರೆಂಟ್ ಫೋರ್ಸ್ ಸಿಸ್ಟಮ್ ಅಂತ ಕರಿತೀವಿ. ಈಗ ಇಲ್ಲಿ ಏನು ಕೇಳಿದ್ರಂತೆ 4 ಫೋರ್ಸ್ ಕೊಟ್ಟಿದ್ದಾರೆ. ಈ ಫೋರ್ಸ್ ಗಳ ರಿಸಲ್ಟೆಂಟ್ ಡೈರೆಕ್ಷನ್ ಮತ್ತೆ ಪೊಸಿಷನ್, ಈ ಫೋರ್ಸ್ ಗಳ ರಿಸಲ್ಟೆಂಟ್, ಆ ರಿಸಲ್ಟೆಂಟಿನ ಮ್ಯಾಗ್ನಿಟ್ಯೂಡ್, ಡೈರೆಕ್ಷನ್ ಮತ್ತೆ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಪಾಯಿಂಟ್ ಎ ಅಂತ ಕೇಳಿದ್ದಾರೆ. ಈಗ ಒಂದೊಂದಾಗಿ ಹಾರಿಜಾಂಟಲ್ ಮತ್ತೆ ವರ್ಟಿಕಲ್ ಫೋರ್ಸ್ ಗಳಾಗಿ ಮಾಡೋಣ. ಈ ಎಲ್ಲ ಫೋರ್ಸ್, ಇದು ಹಾರಿಜಾಂಟಲ್ ಇದೆ, ಇದು ವರ್ಟಿಕಲ್ ಇದೆ, ಇದು ಹಾರಿಜಾಂಟಲ್ ಇದೆ. ಇದರ ರೆಸಲ್ಯೂಷನ್ ಬೇಕಾಗಿಲ್ಲ. ಹಾರಿಜಾಂಟಲ್ ಫೋರ್ಸ್ ರೆಸಲ್ಯೂಷನ್ ಹಾರಿಜಾಂಟಲ್ ಫೋರ್ಸ್ ಇರುತ್ತೆ, ವರ್ಟಿಕಲ್ ಇರೋದಿಲ್ಲ, ಅದರ ವರ್ಟಿಕಲ್ ಕಾಂಪೊನೆಂಟ್ ಇರೋದಿಲ್ಲ. ಇದು ವರ್ಟಿಕಲ್ ಫೋರ್ಸ್, ಇದರದ್ದು ಹಾರಿಜಾಂಟಲ್ ಫೋರ್ಸ್ ಇರೋದಿಲ್ಲ. ಇದು ಹಾರಿಜಾಂಟಲ್ ಫೋರ್ಸ್, ಇದರದ್ದು ಯಾವುದೇ ವರ್ಟಿಕಲ್ ಫೋರ್ಸ್ ಇರೋದಿಲ್ಲ. ಈಗ ಕೊಟ್ಟಿರೋದು ಒಂದೇ ಇನ್ಕ್ಲೈನ್ ಫೋರ್ಸ್, ಇದು 100√2 ನ್ಯೂಟನ್ ಫೋರ್ಸ್. ಇದು ಆಂಗಲ್ ಹಾರಿಜಾಂಟಲ್ ಗೆ ಮಾಡ್ತಿದೆ 45 ಡಿಗ್ರೀಸ್. ಇದರ ಹಾರಿಜಾಂಟಲ್ ಕಾಂಪೊನೆಂಟ್ 100√2 cos 45 ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಕಡೆ ಹೋಗುತ್ತೆ. ಮತ್ತೆ ಇದರ ವರ್ಟಿಕಲ್ ಕಾಂಪೊನೆಂಟ್ 100√2 sin 45. ಆಂಗಲ್ ಗೆ ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಿರೋ ಫೋರ್ಸ್ ಸೈನ್ ಕಾಂಪೊನೆಂಟ್ ಆಗುತ್ತೆ. ಸೊ ಇದು 100√2 sin 45 ನೆಗೆಟಿವ್ ಆಕ್ಸಿಸ್ ಕಡೆ ಹೋಗ್ತಾ ಇದೆ. ಸೊ ಈಗ ಒಂದೊಂದಾಗಿ ಬರೆಯೋಣ. Resolving forces horizontally summation Fx, resolving forces vertically summation Fy. ಈಗ ಫಸ್ಟ್ ಇದು 100 ನ್ಯೂಟನ್ ಫೋರ್ಸ್, ಇದು ಹಾರಿಜಾಂಟಲ್ ಫೋರ್ಸ್, ಇದರ ಹಾರಿಜಾಂಟಲ್ ಕಾಂಪೊನೆಂಟ್ 100 ನ್ಯೂಟನ್. ಇದು ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಕಡೆ ಹೋಗುತ್ತೆ, ಸೊ ಪ್ಲಸ್ 100. ಇದರದ್ದು ವರ್ಟಿಕಲ್ ಕಾಂಪೊನೆಂಟ್ ಇರೋದಿಲ್ಲ, ಸೊ ಇದರ ವರ್ಟಿಕಲ್ ಕಾಂಪೊನೆಂಟ್ 0. ನೆಕ್ಸ್ಟ್ ಇದು 100 ನ್ಯೂಟನ್ ಫೋರ್ಸ್, ಇದು ಹಾರಿಜಾಂಟಲ್ ಫೋರ್ಸ್ ಇದೆ, ಇದರದ್ದು ವರ್ಟಿಕಲ್ ಕಾಂಪೊನೆಂಟ್ ಇರೋದಿಲ್ಲ, ಇದು ನೆಗೆಟಿವ್ ಎಕ್ಸ್ ಆಕ್ಸಿಸ್ ಕಡೆ ಹೋಗ್ತಿದೆ, ಸೊ ಮೈನಸ್ 100. ನೆಕ್ಸ್ಟ್ ಈ ಫೋರ್ಸ್ 100√2 cos 45, ಇದು ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಕಡೆ ಹೋಗ್ತಿದೆ, ಅದಕ್ಕೋಸ್ಕರ 100√2 cos 45, 100√2 cos 45 ಪ್ಲಸ್. ನೆಕ್ಸ್ಟ್ ಇದು 200 ನ್ಯೂಟನ್ ಫೋರ್ಸ್, ಇದು ಪಾಸಿಟಿವ್ ವೈ ಆಕ್ಸಿಸ್ ಕಡೆ ಹೋಗ್ತಿದೆ, ಸೊ 200 ನ್ಯೂಟನ್ ಪ್ಲಸ್. ನೆಕ್ಸ್ಟ್ ಇದು ಫೋರ್ಸ್, ಇದು 100√2 sin 45, ಇದು ನೆಗೆಟಿವ್ ವೈ ಆಕ್ಸಿಸ್ ಕಡೆ ಹೋಗ್ತಿದೆ, ಸೊ 100√2 sin 45, 100√2 sin 45 ಮೈನಸ್. ಸೊ ಸಮೇಷನ್ ಎಫೆಕ್ಟ್ಸ್ ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ಇದು ಸಮೇಷನ್ ಎಫೆಕ್ಟ್ಸ್ ಇದಾಗಿಂದು ಕ್ಯಾಲ್ಕುಲೇಟ್ ಮಾಡಿದಾಗ ಇದು ಸಮೇಷನ್ Fy. ರಿಸಲ್ಟೆಂಟ್ R = square root of summation Fx square plus summation Fy square. ಇದು ಸಬ್ಸ್ಟಿಟ್ಯೂಟ್ ಮಾಡೋಣ, ಇದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ, R ಸಿಗುತ್ತೆ 141.42. ನೆಕ್ಸ್ಟ್ ರಿಸಲ್ಟೆಂಟ್ ಡೈರೆಕ್ಷನ್ ಥೀಟಾ tan inverse summation Fy by summation Fx ಸಬ್ಸ್ಟಿಟ್ಯೂಟ್ ಮಾಡೋಣ, ಥೀಟಾ ಸಿಗುತ್ತೆ 45 ಡಿಗ್ರೀಸ್. ಈಗ ರಿಸಲ್ಟೆಂಟ್ ಯಾವ ಕ್ವಾಡ್ರಂಟ್ ಅಲ್ಲಿ ಇದೆ ಅಂತ ಅಂದಾಗ ಅದನ್ನ ಹೇಗೆ ಪತ್ತೆ ಹಚ್ಚೋದು ಅಂದ್ರೆ ಸಮೇಷನ್ Fx ಮತ್ತೆ ಸಮೇಷನ್ Fy ವ್ಯಾಲ್ಯೂಗಳ ಮೇಲೆ ಅದನ್ನು ಪತ್ತೆ ಹಚ್ಚೋಣ. ಸಮೇಷನ್ Fx ಪಾಸಿಟಿವ್ 100 ನ್ಯೂಟನ್, ಸಮೇಷನ್ Fy ಪಾಸಿಟಿವ್ 100 ನ್ಯೂಟನ್, ಸಮೇಷನ್ Fx ಪಾಸಿಟಿವ್, ಸಮೇಷನ್ Fy ಪಾಸಿಟಿವ್. ಸೊ ರಿಸಲ್ಟೆಂಟ್ 141.42. ಇದು ಸಮೇಷನ್ Fx, ಇದು ಸಮೇಷನ್ Fy. ಸೊ 2 ಪಾಯಿಂಟ್ ಈ ಒರಿಜಿನ್ ಇಂದ ಹೊರಗಡೆ ಹೋಗ್ತಿದ್ದಾವೆ, ಸೊ ಅದಕ್ಕೋಸ್ಕರ
ರಿಸಲ್ಟೆಂಟ್ ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಇದೆ. ರಿಸಲ್ಟೆಂಟ್ ಹಾರಿಜಾಂಟಲ್ ಗೆ ಎಷ್ಟು ಆಂಗಲ್ ಮಾಡುತ್ತೆ ಅಂದ್ರೆ ಅದು 45 ಡಿಗ್ರೀಸ್ ಆಂಗಲ್ ಮಾಡುತ್ತೆ. ಸೊ 45 ಡಿಗ್ರೀಸ್ ಹಾರಿಜಾಂಟಲ್ ಗೆ ರಿಸಲ್ಟೆಂಟ್ ಆಂಗಲ್ ಮಾಡುತ್ತಾ ಇದೆ. ನೆಕ್ಸ್ಟ್, ಈಗ ಪ್ರತಿಯೊಂದು ಫೋರ್ಸ್ ಗಳ ಮೂಮೆಂಟ್ ಅಬೌಟ್ ಪಾಯಿಂಟ್ ಎ ಅಂತ ತಗೋಣ. ಇದು ಪಾಯಿಂಟ್ ಎ. ಈಗ ಈ 100 ನ್ಯೂಟನ್ ಫೋರ್ಸ್ ಈ ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಮೇಲೆ ಬರುತ್ತೆ. ಅದರ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಬೌಟ್ ಪಾಯಿಂಟ್ ಎ ಎಷ್ಟಂದ್ರೆ 4 ಮೀಟರ್ಸ್. ಇದು ಅಬೌಟ್ ಪಾಯಿಂಟ್ ಎ ಹೇಗೆ ರೊಟೇಟ್ ಆಗುತ್ತೆ ನೋಡೋಣ. ಹೀಗೆ 100 into 4 100 into 4 ಕ್ಲಾಕ್ ವೈಸ್. ಸೊ ಇದು ಕ್ಲಾಕ್ ವೈಸ್ ಮೂಮೆಂಟ್. ಎಷ್ಟು ಮ್ಯಾಗ್ನಿಟ್ಯೂಡ್ ಅಂದ್ರೆ 100 into 4 ನ್ಯೂಟನ್ ಮೀಟರ್ಸ್. ನೆಕ್ಸ್ಟ್, ಇದು 200 ನ್ಯೂಟನ್ ಫೋರ್ಸ್. ಇದರದ್ದು ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಇದು ಅಬೌಟ್ ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಹೀಗೆ ಡೌನ್ವರ್ಡ್ಸ್ ಬರುತ್ತೆ. ಇದರ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಬೌಟ್ ಪಾಯಿಂಟ್ ಎ ಎಷ್ಟಂದ್ರೆ 2 ಮೀಟರ್ಸ್. ಇದು ಅಬೌಟ್ ಪಾಯಿಂಟ್ ಎ ಹೇಗೆ ರೊಟೇಟ್ ಆಗುತ್ತೆ ಅಂದ್ರೆ 200 into 2 ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಆಗುತ್ತೆ. ಹೀಗೆ ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಆಗುತ್ತೆ. ಸೊ ಮೈನಸ್ 200 into 2 ಆಂಟಿ ಕ್ಲಾಕ್ ವೈಸ್. ಸೊ ಮೈನಸ್. ನೆಕ್ಸ್ಟ್, ಈ ಫೋರ್ಸ್ ಇದರ ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಇದು. ಈ ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಪಾಯಿಂಟ್ ಎ ಮುಖಾಂತರ ಹೋಗುತ್ತೆ. ಅದಕ್ಕೋಸ್ಕರ ಇದರ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಫ್ ಅಬೌಟ್ ಪಾಯಿಂಟ್ ಎ ಎಷ್ಟು ಅಂದಾಗ ಅದು 0. ಸೊ 100 into 0. ನೆಕ್ಸ್ಟ್, ಈ ಫೋರ್ಸ್ ಮತ್ತು ಈ ಫೋರ್ಸ್ ನ ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಹಾಕೋಣ. ಫಸ್ಟ್ ಈ ಫೋರ್ಸಿನ ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಇದು ಹೀಗೆ ಇದು ಪಾಯಿಂಟ್ ಎ ಮುಖಾಂತರ ಹಾದು ಹೋಗುತ್ತೆ. ಇದರ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಬೌಟ್ ಪಾಯಿಂಟ್ ಎ ಎಷ್ಟು ಅಂದಾಗ ಅದು 0. ನೆಕ್ಸ್ಟ್, ಸೊ ಅದರ ಮೂಮೆಂಟ್ ಅಬೌಟ್ ಪಾಯಿಂಟ್ ಎ 0. ನೆಕ್ಸ್ಟ್, ಇದು ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಹೀಗೆ ಹಿಂದಕ್ಕೆ ಬರುತ್ತೆ. ಅಬೌಟ್ ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಮೇಲೆ ಹಾದು ಹೋಗುತ್ತೆ. ಅಬೌಟ್ ಪಾಯಿಂಟ್ ಎ ಹಾದು ಹೋಗುತ್ತೆ. ಅದರ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಬೌಟ್ ಪಾಯಿಂಟ್ ಎ 0. ನೆಕ್ಸ್ಟ್, ಈ ಫೋರ್ಸಿನ ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಇದು ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಮೇಲೆ ಹೀಗೆ ಹಿಂದಕ್ಕೆ ಹೋಗುತ್ತೆ. ಮತ್ತೆ ಇದರ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಬೌಟ್ ಪಾಯಿಂಟ್ ಎ ಎಷ್ಟು ಅಂದಾಗ ಅದು ಇಷ್ಟು 4 ಮೀಟರ್ಸ್. ಇದು 2 ಮತ್ತೆ ಇದು 2. ಸೊ ಇದು 4 ಮೀಟರ್ಸ್. ಸೊ ಇದು 4 ಮೀಟರ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಮತ್ತೆ ಇದು ಫೋರ್ಸ್ ಅಬೌಟ್ ಪಾಯಿಂಟ್ ಎ ಹೇಗೆ ರೊಟೇಟ್ ಮೂಮೆಂಟ್ ಮಾಡುತ್ತೆ ಅಂದಾಗ ಹೀಗೆ ಕ್ಲಾಕ್ ವೈಸ್ ಮೂಮೆಂಟ್. ಸೊ 100√2 sin 45 into 4 ಇದು ಮ್ಯಾಗ್ನಿಟ್ಯೂಡ್. 100√2 sin 45 into 4 ಇದು ಮೊಮೆಂಟ್. ಸೊ ಮೊಮೆಂಟ್ ಅಬೌಟ್ ಎ ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ಮೊಮೆಂಟ್ ಅಬೌಟ್ ಎ ಸಿಗುತ್ತೆ 400 ನ್ಯೂಟನ್ ಮೀಟರ್ಸ್. ನೆಕ್ಸ್ಟ್, ಡಿ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಫ್ ರಿಸಲ್ಟೆಂಟ್ ಅಬೌಟ್ ಪಾಯಿಂಟ್ ಎ ಅಂತ ಅಂತೀವಿ. ಇದನ್ನು ಸಮೇಷನ್ MA/R ಅಂತ ಫಾರ್ಮುಲಾದಿಂದ ತೆಗಿಬಹುದು. ನೆಕ್ಸ್ಟ್, ಸಮೇಷನ್ MA/R ಸಬ್ಸ್ಟಿಟ್ಯೂಟ್ ಮಾಡೋಣ. ನಮಗೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಫ್ ರಿಸಲ್ಟೆಂಟ್ ಅಬೌಟ್ ಪಾಯಿಂಟ್ ಎ ಸಿಗುತ್ತೆ. ನೆಕ್ಸ್ಟ್, ಎಕ್ಸ್ ಇಂಟರ್ಸೆಪ್ಟ್ ಸಮೇಷನ್ MA/ಸಮೇಷನ್ FI 400/100 = 4. y ಇಂಟರ್ಸೆಪ್ಟ್ ಸಮೇಷನ್ MA/ಸಮೇಷನ್ FX 400/100 4 ಮೀಟರ್ಸ್. ಸೊ ನಮಗೆ ಡಿ ಸಿಕ್ಕಿತ್ತು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಫ್ ರಿಸಲ್ಟೆಂಟ್ ಅಬೌಟ್ ಪಾಯಿಂಟ್ ಎ, ಎಕ್ಸ್ ಇಂಟರ್ಸೆಪ್ಟ್ ಅಬೌಟ್ ಪಾಯಿಂಟ್ ಎ ಮತ್ತೆ y ಇಂಟರ್ಸೆಪ್ಟ್ ಫ್ರಮ್ ಪಾಯಿಂಟ್ ಎ. ಎ ಇಂದ ಎಕ್ಸ್ ಇಂಟರ್ಸೆಪ್ಟ್ ಇಷ್ಟು, ಎ ಇಂದ y ಇಂಟರ್ಸೆಪ್ಟ್ ಇಷ್ಟು. ಸೊ ರಿಸಲ್ಟೆಂಟ್ ಅನ್ನ ಲೊಕೇಟ್ ಮಾಡೋಣ. ಸೊ ರಿಸಲ್ಟೆಂಟ್ ಪಾಯಿಂಟ್ ಎ ಇಷ್ಟು about point A x intercept to 4 meters, about point A y intercept to 4 meters, ಮತ್ತೆ angle 45 degrees, ಮತ್ತೆ resultant angle 45 degrees, ಮತ್ತೆ resultant magnitude 141.42 newtons.